ಒಂದು ಸಾರಿ 2 ಕಪ್ಪೆಗಳಿತ್ತು. ಏನಿತ್ತು? 2 ಕಪ್ಪೆಗಳಿತ್ತು. ಈ 2 ಕಪ್ಪೆಗಳು ಎಗರ್ಕೊಂಡು ಹೋಗ್ತಾ ಅವು ಗೊತ್ತಿಲ್ಲ, ಅಲ್ಲೊಂದು ದೊಡ್ಡ ಕೆಸರು ತುಂಬಿದ ಕುಣಿ ಇದೆ. ಎಗರ್ಕೊಂಡು ಹೋಗಿ ಸೀದಾ ಒಂದು ಆಳವಾದಂಥ ಒಂದು ಕೆಸರು ತುಂಬಿದ ಕುಣಿಯಲ್ಲಿ ಬಿದ್ದುಬಿಟ್ಟು ಆ ಕೆಳಗಡೆ ಬಿದ್ದು ನೋಡಿದ ಕೂಡಲೇ ಆ ಒಂದು ಕುಣಿ ಮೇಲಿರುವಂಥ ಬೇರೆ ಕಪ್ಪೆಗಳು, ಉಳಿದ ಕಪ್ಪೆಗಳು, ಅವು 2 ಕಪ್ಪೆಗಳು ಕೆಳಗೆ ಬಿದ್ದಿರೋದು ನೋಡಿ, ಅಯ್ಯಯ್ಯೋ ಕಪ್ಪೆಗಳ, ಹೋಗಿ ಇಂಥ ಕುಣಿಯಲ್ಲಿ ಬಿದ್ದಿರಲ್ಲ. ಇದು ಮಾಮೂಲಿ ಕುಣಿ ಅಲ್ಲ, ಇದು ಸಾಧಾರಣವಾದಂಥ ಕುಣಿ ಅಲ್ಲ. ಈ ಕುಣಿಯಲ್ಲೇ ಬಿದ್ದು ನಮ್ಮಪ್ಪ ಸತ್ತೋಗ್ಯಾನ, ಈ ಕುಣಿಯಲ್ಲೇ ಬಿದ್ದು ನಮ್ಮ ತಾತ ಸತ್ತೋಗ್ಯಾನ, ಇದೇ ಕುಣಿಯಲ್ಲಿ ನಮ್ಮ ಮುತ್ತಾತ ಸತ್ತೋಗ್ಯಾನ. ಹೋಗಿ ಈ ಕುಣಿಯಾಗಿ ಬಿದ್ದಿರಲ್ಲ. ನಿಮ್ಮ ಕತೆ ಮುಗ್ದಂಗೆ. ಇನ್ಮೇಲೆ ಆ ಕುಣಿಯಿಂದ ನೀವು ಹೊರಗೆ ಬರೋಕ್ಕಾಗಲ್ಲ. ಇನ್ನು ನೀವು ಅಲ್ಲೇ ಸಾಯ್ಬೇಕು. ನೀವೆಷ್ಟು ಪ್ರಯಾಸ ಪಟ್ಟರು ಹೊರಗೆ ಬರೋಕ್ಕಾಗಲ್ಲ. ನಿಮ್ಮ ಪ್ರಯಾಸ ವ್ಯರ್ಥ ಅಂಥೇಳಿ ಮೇಲೆ ಇರುವಂಥ ಕಪ್ಪೆಗಳು ಕೆಳಗಡೆ ಕುಣಿಯಲ್ಲಿ ಬಿದ್ದಂಥ, ಬುರದೆಯಲ್ಲಿ ಬಿದ್ದಂಥ, ಆಳವಾದ ತಗ್ಗಿನಲ್ಲಿ ಬಿದ್ದಂಥ 2 ಕಪ್ಪೆಗಳನ್ನ ನೋಡಿ ನಿರುತ್ಸಾಹಪಡಿಸಿ ಮಾತಾಡ್ತಾ ಇದೆ. ಇನ್ನು ಆ ಕುಣಿಯಿಂದ ನಿಮಗೆ ಹೊರಗೆ ಬರೋಕ್ಕಾಗಲ್ಲ. ನೀವು ಅಲ್ಲೇ ಸಾಯ್ಬೇಕಷ್ಟೇ, ನೀವು ಮೇಲೆ ಬರೋಕ್ಕಾಗಲ್ಲ. ಇನ್ನು ನಿಮಗೆ ಸಾವೇ ಗತಿ, ಇನ್ನು ನಿಮಗೆ ಮರಣನೇ ಗತಿ. ನೀವು ಅಲ್ಲೇ ಕೊಳಿಬೇಕು, ಅಲ್ಲೇ ಸಾಯ್ಬೇಕಂತೇಳಿ ಮೇಲಿರೋ ಕಪ್ಪೆಗಳೆಲ್ಲ ಏನು ಮಾಡಿದೆ? ನಿರುತ್ಸಾಹಪಡಿಸಿ ಮಾತಾಡಿದೆ. ಈ 2 ಕಪ್ಪೆಗಳಲ್ಲಿ ಒಂದು ಕಪ್ಪೆ ಈ ನಿರುತ್ಸಾಹಪಡಿಸುವಂಥ ಮಾತುಗಳನ್ನ ಕೇಳಿ, ಅಯ್ಯಯ್ಯೋ ಹೌದೇನೋ, ಹಂಗಾದ್ರೆ ನಾವಿಲ್ಲೇ ಸಾಯ್ಬೇಕು, ಹಂಗಾದ್ರೆ ನಾವಿಲ್ಲೇ ಕೊಳಿಬೇಕು, ಹಂಗಾದ್ರೆ ನಾವು ಮೇಲೆ ಹೋಗ್ಲಿಕ್ಕಾಗಲ್ಲ, ಹಂಗಾದ್ರೆ ನಾವು ಉಳಿಯಲ್ಲ, ನಾವು ಇಲ್ಲೇ ಸಾಯ್ಬೇಕು ಅಂದ್ಕೊಂಡು ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡದೆ, ಗಡ್ಡೆ ಹತ್ತಲಿಕ್ಕೆ ಪ್ರಯತ್ನ ಮಾಡದೆ, ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡದೆ, ನಿರುತ್ಸಾಹಪಡಿಸುವಂಥ ಮಾತುಗಳನ್ನ ಕೇಳಿ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡದೆ ಅಲ್ಲೇ ಸತ್ತು ಪ್ರಾಣ ಕಳ್ಕೊಂಡಿದೆ. ಇನ್ನೊಂದು ಕಪ್ಪೆ, ಅದು ಕಿವಿ ಕೇಳಿಸಲ್ಲ, ಅದಕ್ಕೆ ಅವರೆಲ್ಲರೂ ನೀನು ಸಾವೇ ಗತಿ, ಇನ್ನು ಆ ಕುಣಿಯಿಂದ ಹೊರಗೆ ಬರೋಕ್ಕಾಗಲ್ಲ, ಅದೇ ಕುಣಿಯಲ್ಲಿ ಬಿದ್ದು ನಮ್ಮ ಅಪ್ಪ ಸತ್ತ, ಅದೇ ಕುಣಿಯಲ್ಲಿ ಬಿದ್ದು ನಮ್ಮ ತಾತ ಸತ್ತ, ಅದೇ ಕುಣಿಯಲ್ಲಿ ಬಿದ್ದು ನಮ್ಮ ಮುತ್ತಾತ ಸತ್ತ. ಏನು ಹೇಳಿದ್ರೆ ಅದು ಕೇಳಿಸ್ಕೋವಲ್ದು, ಅದು ಕಿವಿ ಇಲ್ಲ, ಕಿವುಡು ಕಪ್ಪೆ. ಅದು ಏನು ನಿರುತ್ಸಾಹಪಡಿಸಿ ಮಾತಾಡ್ತಾ ಇದ್ದಾವ ಕಪ್ಪೆಗಳು, ಅದಕ್ಕೆ ಕಿವಿ ಇಲ್ಲ. ಆ ಕಪ್ಪೆ ಏನು ಮಾಡಿದೆ? ಅವ್ರು ಮಾತಾಡುವಂಥ ಮಾತುಗಳದ್ದು ಕೇಳಿಸ್ತಾ ಇಲ್ಲಲ್ವಾ, ಅದಕ್ಕೆ ಶತಾಯ ಗತಾಯ ಪ್ರಯತ್ನ ಮಾಡಿ, ಕಷ್ಟಪಟ್ಟು ಶ್ರಮಪಟ್ಟು ಸಾಧನೆ ಮಾಡಿ ಆ ನಾಶನದ ಗುಂಡಿಯಿಂದ ಹೊರಗೆ ಬಂದು ಪ್ರಾಣ ಉಳಿಸ್ಕೊಂಡಿದೆ. ಆಮೇನ್. ಮಗನೇ, ಸಹೋದರಿ, ಯಾವಾಗ ಈ ನಾಶನದ ಗುಂಡಿಯಿಂದ ಆ ಒಂದು ಕಪ್ಪೆ ಮೇಲೆ ಬಂತು, ಆ ಒಂದು ಕುಡಿ ಮೇಲೆ, ಆ ದಂಡೆ ಮೇಲೆ, ಆ ದಡದ ಮೇಲಿರುವಂಥ ಎಲ್ಲ ಕಪ್ಪೆಗಳು ಬಂದು ಈ ಕಪ್ಪೆನ ಕೇಳ್ತಾ ಇದೆ, ನೀನು ಹೆಂಗ್ ಹೊರಗೆ ಬಂದೆ? ಆ ಗುಂಡಿಯಿಂದ ಹೆಂಗ್ ಹೊರಗೆ ಬಂದೆ? ಆ ಗುಂಡಿಯಲ್ಲಿ ನಮ್ಮ ತಾತ ಸತ್ತೋದ, ನಮ್ಮ ಮುತ್ತಾತ ಸತ್ತೋದ, ನಿನ್ನ ಜೊತೆಗಿರೋ ಕಪ್ಪೆಗಳು ಸತ್ತೋಯ್ತು, ನೀನು ಹೆಂಗ್ ಹೊರಗೆ ಬಂದೆ ಅಂತ ಕೇಳಿದ್ರೆ ಇದು ಅಂತ ಇದೆ. ನೀನ್ ಹೆಂಗ್ ಹೊರಗೆ ಬಂದೆ ಅಂತ ಜೋರಾಗಿ ಕೂಗಿದ್ವು. ಹಂಗಂದಿದ್ದಕ್ಕೆ ಆ ಕಪ್ಪೆ ಹೇಳ್ತು, ನೀವು ಮೇಲೆ ನಿಂತ್ಕೊಂಡು ಮೇಲೆ ಬಾ ಅಂತ ಮೇಲೆ ಕೈ ತೋರಿಸಿದ್ರಲ್ಲ, ಅದಕ್ಕೆ ನಾನು ಮೇಲೆ ಬಂದೆ ಅಂತ ಹೇಳ್ತೈತಿ ಕಪ್ಪೆ. ಈ ಕಪ್ಪೆಗಳು ಅನ್ಕೊಂಡುವಂತೆ, ಓಹೋ ನಾವು ಹಂಗಂದದ್ದು ಹಿಂಗ್ ಕೇಳಿಸತ ನಿನಗೆ. ಹಲ್ಲೆಲೂಯಾ. ಈ ಕಥೆಯ ಮೂಲಕ, ಈ ಕಪ್ಪೆಗಳ ಕಥೆಯ ಮೂಲಕ ಒಂದು ವಿಷಯ ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಯಾವ ಕಪ್ಪೆ ನಿರುತ್ಸಾಹಪಡಿಸುವಂತ ಮಾತುಗಳು ಕೇಳ್ತೋ, ಆ ಕಪ್ಪೆ ಹೊರಗೆ ಬರುವಂತ ಪ್ರಯತ್ನ ಮಾಡದೆ ಅಲ್ಲೇ ಪ್ರಾಣ ಕಳ್ಕೊಂಡು ಸತ್ತೋಯ್ತು. ಆದರೆ ಯಾವ ಕಪ್ಪೆ ನಿರುತ್ಸಾಹಪಡಿಸುವಂತ ಮಾತುಗಳನ್ನ ಕೇಳಿಲ್ವೋ ಆ ಕಪ್ಪೆ ಶತಾಯ ಗತಾಯ ಪ್ರಯತ್ನ ಮಾಡಿ ಆ ನಾಶನದ ಗುಂಡಿಯಿಂದ ಹೊರಗೆ ಬಂದು ಪ್ರಾಣ ಉಳಿಸ್ಕೊಂಡಿದೆ. ಇನ್ನು ಕೆಲವು ಸಾರಿ ಇಲ್ಲಿ ಓದುವಂಥ ಮಕ್ಕಳು ಕೂತ್ಕೊಂಡಿದ್ರಿ, ಯವನಸ್ಥರು ಕೂತ್ಕೊಂಡಿದ್ರಿ, ಸ್ಟೂಡೆಂಟ್ಸ್ಗಳು ಕೂತ್ಕೊಂಡಿದ್ರಿ. ದೇವ್ರ ಸ್ತೋತ್ರ. ನಿಮ್ಮ ಮಾರ್ಕ್ಸ್ಗಳು ಕಡಿಮೆ ಬರುವಾಗ, ಅಂದರೆ ಪರೀಕ್ಷೆಯಲ್ಲಿ ನಿಮ್ಮ ಮಾರ್ಕ್ಸ್ಗಳು ಕಡಿಮೆ ಬರುವಾಗ, ಪರ್ಸೆಂಟೇಜ್ ಕಡಿಮೆ ಬರುವಾಗ, ಒಂದು ವೇಳೆ ಫೇಲ್ ಆಗುವಾಗ, ನಿಮ್ಮ ರಿಲೇಷನ್ಸಲ್ಲೋ, ನಿಮ್ಮ ಸಂಬಂಧಿಕರಲ್ಲೋ, ನಿಮ್ಮ ಹತ್ರದವರಲ್ಲೋ ಕೆಲವೊಂದು ಕೇಳ್ತಾರೆ, ಹಲ್ಲೆಲೂಯಾ, ನೀವು ಫೇಲ್ ಆಗಿದ್ದು ನೋಡಿ, ಕಡಿಮೆ ಪರ್ಸೆಂಟ್ ಬಂದಿದ್ದು ನೋಡಿ, ಕಡಿಮೆ ಮಾರ್ಕ್ಸ್ ಬಂದಿದ್ದು ನೋಡಿ, ಇನ್ನು ನೀವು ಪಾಸ್ ಆದಂಗೆ, ಇನ್ನು ನೀವು ಮುಂದಿನ ಕ್ಲಾಸಿಗೆ ಹೋದಂಗೆ,
ಇನ್ನು ನೀವು ಉದ್ಧಾರ ಆದಂಗೆ ಅಂತ ಕೆಲವು ಜನ ನಿಮ್ಮನ್ನು ನಿರುತ್ಸಾಹಪಡಿಸುವಾಗ ನೀವು ಓದಬೇಕನ್ನುವಂಥ ಪ್ರಯತ್ನನ ನಿಲ್ಲಿಸಬೇಡ. ಆ ಪ್ರಯತ್ನ ಮುಂದುವರಿಸು. ನಿನ್ನ ವಿದ್ಯಾಭ್ಯಾಸನ ಮುಂದುವರಿಸು. ನಿನ್ನ ಸ್ಟಡಿನ ಮುಂದುವರಿಸು. ನೀನು ಆ ರೀತಿ ಮುಂದುವರಿಸಿದ್ರೆ ಹಾಲೆಲೂಯ, ಯಾರು ನಿನ್ನನ್ನು ಕೇವಲವಾಗಿ ನೋಡ್ತಾರೋ ಮುಂದೆ ಅವರೇ ನಿನ್ನ ಮಾರ್ಕ್ಸ್ಗಳನ್ನು ನೋಡಿ ಆಶ್ಚರ್ಯ ಪಡುವ ರೀತಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗುವಂತೆ ನನ್ನ ದೇವರು ಕಾರ್ಯ ಮಾಡ್ತಾನೆ. ಜನರು ನಿಮ್ಮನ್ನು ನಿರುತ್ಸಾಹಪಡಿಸುವಾಗ ನಿರುತ್ಸಾಹ ಪಡಬೇಡ. ಇವನಲ್ಲಿ ಮನೆ ಕಟ್ತಾನೆ, ಇವನಲ್ಲಿ ಮಕ್ಕಳು ಮದುವೆ ಮಾಡ್ತಾನೆ, ಈಕೆಯಲ್ಲಿ ಜಾಬಿಗೆ ಹೋಗ್ತಾಳೆ, ಇವನಲ್ಲಿ ಜಾಬಿಗೆ ಹೋಗ್ತಾನೆ, ಇವನಲ್ಲಿ ಸೈಟ್ ತಕ್ಕೊಂತಾನೆ, ಇವನಲ್ಲಿ ಸೇವ್ ಮಾಡ್ತಾನೆ ಅನ್ನುವಾಗ ಕೇಳಿಸಿ ಕೂಡ ಕೆಲವು ಮಾತುಗಳನ್ನ ಕೇಳಿಸ್ಕೊಳ್ಳದೆ ಇರೋದೇ ಒಳ್ಳೇದು. ಯಾವುದು ಕೇಳಿಸ್ಕೋಬೇಕು ಅದು ಕೇಳಿಸ್ಕೋ. ಬಲಪಡಿಸುವಂಥ ಮಾತುಗಳಿದ್ರೆ ಕೇಳಿಸ್ಕೋ. ಪ್ರೋತ್ಸಾಹ ಪಡಿಸುವಂಥ ಮಾತುಗಳಿದ್ರೆ ಕೇಳಿಸ್ಕೋ. ಎನ್ಕರೇಜ್ ಮಾಡುವಂಥ ಮಾತುಗಳಿದ್ರೆ ಕೇಳಿಸ್ಕೋ. ಜೀವ ಬರುವಂಥ ಮಾತುಗಳಿದ್ರೆ ಕೇಳಿಸ್ಕೋ. ಬದುಕಿಸುವಂಥ ಮಾತುಗಳಿದ್ರೆ ಕೇಳಿಸ್ಕೋ. ಕುಟುಂಬ ಕಟ್ಟುವಂಥ ಮಾತುಗಳಿದ್ರೆ ಕೇಳಿಸ್ಕೋ. ಭಕ್ತಿ ವೃದ್ಧಿ ಮಾಡುವಂಥ ಮಾತುಗಳಿದ್ರೆ ಕೇಳಿಸ್ಕೋ. ನಿನ್ನ ಸಾಧನೆಗೆ ಪ್ರೋತ್ಸಾಹ ಪಡಿಸುವಂಥ ಮಾತುಗಳಿದ್ರೆ ಕೇಳಿಸ್ಕೋ. ನಿರುತ್ಸಾಹ ಪಡಿಸುವಂಥ ಮಾತುಗಳನ್ನ ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದಂಗೆ ಇರು.